ರಾಜೀನಾಮೆಯನ್ನ ಕೊಟ್ಟಿಲ್ಲ ಕೆಜೆ ಜಾರ್ಜ್ ಅವರು ಅಂತ. ಇನ್ನು ನಮ್ಮ ಇಲಾಖೆಯಲ್ಲಿ ಯತೀಂದ್ರರ ಹಸ್ತಕ್ಷೇಪ ಆಗಿಲ್ಲ, ಅವರಿಗೆ ಯಾಕೆ ಸುಮ್ಮನೆ ಕೆಟ್ಟ ಹೆಸರನ್ನ ತರೋದು ಅಂತ ಕೆಜೆ ಜಾರ್ಜ್ ಅವರು ಹೇಳಿದ್ದಾರೆ. ಹಸ್ತಕ್ಷೇಪ ಆಗಿಲ್ಲ ಅಂತ ಈಗಾಗಲೇ ನಾನು ಹೇಳಿದ್ದೇನೆ, ವಿಧಾನಸಭೆಯಲ್ಲಿ ಸ್ಪಷ್ಟನೆ ಕೊಟ್ಟಿದ್ದೇನೆ ಅಂತ ಕೆಜೆ ಜಾರ್ಜ್ ಅವರು ಪ್ರತಿಕ್ರಿಯೆ ನೀಡಿರುವಂಥದ್ದು. ಯತೀಂದ್ರ ಸಿದ್ದರಾಮಯ್ಯನವರು ಇಂಧನ ಇಲಾಖೆಯಲ್ಲಿ ಹಸ್ತಕ್ಷೇಪ ಮಾಡ್ತಾ ಇದ್ದಾರೆ ಅನ್ನೋ ಆರೋಪ ಏನು ಕೇಳಿ ಬಂದಿತ್ತು, ಅದಕ್ಕೂ ಕೂಡ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಕೆಜೆ ಜಾರ್ಜ್. ನಿಮಗೆ ದೂರವಾದ ಅದನ್ನ ಹಾಕಬೇಡಿ. ನಾನು ಈಗಾಗಲೇ ಕ್ಲಾರಿಫೈ ಮಾಡಿ ಅಸೆಂಬ್ಲಿಯಲ್ಲಿ ಮಾಡಿದ್ದೀನಿ, ಅದರ ವಿಚಾರ ಹಾಕಿ. ಯಾಕೆ ಈ ತರ ಸುದ್ದಿ ಹುಟ್ಟು ಅಂತ ಸಿಂಪಲ್ ಸರ್. ನೋಡಿ, ನೀವು ನಿಮಗೆ ಸುದ್ದಿ ಇಲ್ಲ, ನೀವು ಸುದ್ದಿ ಮಾಡ್ತಾ ಇದ್ದೀರಾ, ಅದಕ್ಕೆ ನನ್ನನ್ನ ಕೇಳ್ತಪ್ಪ. ಏನೋ ಇದೆಯಾ ಸರ್, ಆ ತರದ ಆರೋಪಗಳು ಇದೆಯಾ? ನಾನು ಪ್ರತಿಯೊಂದಕ್ಕೂ ಉತ್ತರ ಕೊಡಬೇಕಾಗಿಲ್ಲ. ಹಸ್ತಕ್ಷೇಪ ಆಗಿ ನಾನು ಹೇಳಿದಿರ, ಈಗಾಗಲೇ ಹೇಳಿದ್ದೀನಿ ಹಸ್ತಕ್ಷೇಪ ಆಗಲಿಲ್ಲ, ಯಾರು ನನ್ನ ಇಲಾಖೆ ಮಾಡಲಿಲ್ಲ. ಸುಮ್ಮನೆ ನಿಮಗೆ ಅದೇ ಏನಾಗಿದೆ ಅಂತ ಉಂಟು ನಿಮಗೆ. ಹೀಗಿದ್ದಾಗ ನಾನು ಕೇಳ್ತೇನೆ, ಇದೆಯಾ ನಿಮ್ಮ ಹತ್ರ? ಹೀಗಿದ್ದಾಗ ಸದಾ ಯಾಕೆ ಉತ್ತರ ಕೊಟ್ರಿ ಅಂತ ಸರ್. ರಾಜೀನಾಮೆ ಕೊಡೋದು ಸುಲಭನ? ಕೊಡ್ತಾರ? ಕೊಡ್ಬೇಕಾದ್ರೆ ಬಂದ್ಬಿಟ್ಟು ಹೇಳ್ತೀವಿ. ಗಂಭೀರವಾದ ಕಾರಣ ಇರ್ತದೆ ಸರ್, ಅದಕ್ಕೆ ನೋಡಿ. ಅಲ್ಲ ಸರ್, ಹಂಗಲ್ಲ, ಒಂದು ಸದನದಲ್ಲಿ ನೀವು ಉತ್ತರ ಕೊಟ್ರಲ್ಲ, ಸದನದಲ್ಲಿ ವರ್ಗಾವಣೆ ವಿಚಾರದಲ್ಲೂ ಕೂಡ ಅಸಮಾಧಾನ ಇದೆ. ನೋಡಿ, ಎಸಿಗಳು ಬರೋದು, ಡಿಸಿಗಳು ಬರೋದು, ಎಸ್ಪಿಗಳು ಬರೋದು, ಅವ್ರಿಗೆ ವರ್ಗಾವಣೆ ಆಗೋದು ಮಾಮೂಲು. ಅದಕ್ಕೆಲ್ಲ ನಾನೊಬ್ಬ ಮಿನಿಸ್ಟರ್ ಆಗ್ಬಿಟ್ಟು ನಮ್ಮ ಇಲಾಖೆಯಲ್ಲಿ ಎಷ್ಟು ಜನ ಬರ್ತಾರೆ, ಎಷ್ಟು ಜನ ಹೋಗ್ತಾರೆ. ನೀವು ನೋಡಿ, ನಿಮಗೆ ಸುದ್ದಿ ಇಲ್ಲ, ಇವತ್ತು ಯಾವ್ದು ಸುದ್ದಿ ಇಲ್ವಾ? ಈ ಕೆಜೆ ಜಾರ್ಜ್ ಹೆಸರು ಹೇಳದಿದ್ರೆ ನಿಮಗೆ ನಿದ್ರೆ ಬರ್ತದೆ. ಅದೇ ಆಗಿದೆ. ಈಗ ಸುದರ್ಶನ್ ವಿಚಾರ ಏನಾಯ್ತು ಸರ್? ಈಗ ಅವ್ರು 22ನೇ ತಾರೀಕು ವರ್ಗಾವಣೆ ಆಯ್ತು, ಆದ್ರೂ ಕೂಡ ಅಲ್ಲೇ ಇರ್ಬೇಕು ಅಂತ ಪಟ್ಟಿ ಹಿಡಿದಿಲ್ಲ. ನಾನು ಯಾವ ಅಧಿಕಾರಿ ವಿಚಾರದಲ್ಲಿ ಪಟ್ಟಿ ಹಿಡಿಯುವುದಿಲ್ಲ. ಅದು ಅಧಿಕಾರಿಗಳನ್ನ ವರ್ಗಾವಣೆ ಮಾಡೋದು ಯಾರಿಗೆ ಅಧಿಕಾರ ಇರ್ತದೆ ಅವ್ರು ಮಾಡ್ತಾರೆ. ನನ್ನ ಇಲಾಖೆಯಲ್ಲಿ ಬರೋದಕ್ಕೆ ಮಾತ್ರ ನಮಗೆ ಬರ್ತದೆ. ಅದು DPR ಅವರು ಮಾಡ್ತಾರೆ, ಅದು ಮಾಡ್ತಾರೆ. ನೋಡಿ, ಯತೀಂದ್ರ ಅವರು ಯಾವ ರೀತಿಯಲ್ಲಿ ನಮ್ಮ ಇಲಾಖೆಯಲ್ಲಿ ಹಸ್ತಕ್ಷೇಪ ಇಲ್ಲ. ಅವರು ಒಳ್ಳೆಯ ಯುವಕರಾಗಿದ್ದಾರೆ, ಇದಾಗಿದ್ದಾರೆ. ಸುಮ್ಮನೆ ಒಬ್ಬ ಅಂತವರಿಗೆ ಕೆಟ್ಟ ಸುದ್ದಲ್ಲಿ ಸರ್. ಪಂಕಜ್ ಕುಮಾರ್ ಪಾಂಡೆ ವಿಚಾರದಲ್ಲೂ ಕೂಡ ತಾವು ಬೇಸರ ಆಗಿದ್ದೀರಿ ಅಂತ ನೋಟಿಸ್ ಕೊಟ್ಟು. ನೋಡಿ, ನೀವು ನನ್ನ ಬಾಯಿಗೆ ಇದು ಮಾಡಲಿಲ್ಲ. ನೋಡಿ, ನಾನು ನಿಮ್ಮ ಇಲಾಖೆ ಪ್ರಧಾನ ಕಾರ್ಯದರ್ಶಿ, ನೀವೆಲ್ಲ ಪತ್ರಿಕಾ ರಂಗಕ್ಕೆ ಬರೋ ಮೊದಲು ನಾನು ಮಿನಿಸ್ಟರ್ ಆಗಿದ್ದು. ನಿಮಗೆ ನನ್ನ ವಿಚಾರ ಗೊತ್ತಿಲ್ಲ ಆಗ್ತದೆ. ನಾನು ಯಾವುದಾದ್ರೂ ವಿಚಾರದಲ್ಲಿ ರಾಜೀನಾಮೆ ಕೊಡಬೇಕಾದ್ರೆ ನಿಮ್ಮ ಮಾಜಿ ಗಣಪತಿ ವಿಚಾರದಲ್ಲಿ ಕೊಟ್ಟಿದ್ದೆ, ಪ್ರೆಸ್ ಕಾನ್ಫರೆನ್ಸ್ ಕಳಿಸಿ ಕೊಟ್ಟಿದ್ದೇನಲ್ಲ. ಹೌದು. ಮತ್ತೆ ಇದು ನೀವು ಏನಂತ ಕೇಳ್ಬಿಟ್ರೆ ಸುಮ್ಮನಾದರೂ ಏನೋ ಒಂದು ಉಂಟು ಮಾಡಿ ಟ್ರೈ ಮಾಡ್ತಿದ್ದೀರ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ದಯವಿಟ್ಟು ಇಲ್ಲ ಮಾಡ್ತೀರ ನೀವು. ಈಗ ನೀವೆಲ್ಲ ಹೇಳ್ಬಿಟ್ಟು ಲಾಸ್ಟ್ಗೆ ಇದೊಂದು ತೋರಿಸ್ತೀರ. ನೀವು ಏನ್ ಬೇಕಾದ್ರೂ ಮಾತಾಡ್ಬಿಡ್ತೀರ. ಲಾಸ್ಟ್ಗೆ ಅವರು ಮಾಹಿತಿ ಪಡ್ಕೊಂಡೆ ಸ್ಥಿತಿ ನೋಡಿ, ಮಾಹಿತಿ ಬರೋದ್ರೆ ಮಾಹಿತಿ ಅಲ್ಲಲ್ಲ. ನನಗೆ ಕೇಳಿ, ನೀವು ಇಂಡಿಯಾ ರಾಜಧಾನಿ ಕೊಟ್ಟು ಮಾಹಿತಿ ಇದೆ, ದಯವಿಟ್ಟು ಮಾತಾಡಿ. ಇದು ರಾಜೀನಾಮೆಯ ವಿಚಾರವಾಗಿ. ಹಾಗೆ ಯತೀಂದ್ರ ಸಿದ್ದರಾಮಯ್ಯನವರ ಮೇಲೆ ಏನು ಆರೋಪ ಬರ್ತಾ ಇದೆ ಅಂತೇಳಿ, ಹಸ್ತಕ್ಷೇಪ ಮಾಡ್ತಾರೆ ಅನ್ನೋ ಆರೋಪ ಏನು ಕೇಳಿ ಬಂದಿತ್ತು, ಅದಕ್ಕೆ ಸಚಿವ ಕೆಜೆ ಜಾರ್ಜ್ ಅವರು ಕೊಟ್ಟಂತಹ ಸ್ಪಷ್ಟನೆ, ನಾನು ಯಾವುದೇ ರಾಜೀನಾಮೆಯನ್ನು ಕೊಟ್ಟಿಲ್ಲ, ಹಾಗೆ ಯತೀಂದ್ರ ಸಿದ್ದರಾಮಯ್ಯನವರು ಕೂಡ ಹಸ್ತಕ್ಷೇಪವನ್ನು ಮಾಡಿಲ್ಲ ಅಂತ ಹೇಳಿದ್ರು. ಈ ಸಂದರ್ಭದಲ್ಲಿ ಅವರು ಮಾಧ್ಯಮಗಳ ಮೇಲೆಯೇ ಆರೋಪವನ್ನು ಹೊರಿಸುವಂತಹ ಕೆಲಸ ಮಾಡಿದ್ರು. ಸಚಿವರು ಇಲ್ಲಿ ಗಮನಿಸಬೇಕು, ಸಚಿವರು ರಾಜೀನಾಮೆ ಕೊಟ್ಟಿದ್ದಾರೆ ಅಂತ ನಾವು ಸುದ್ದಿ ಹಾಕೋದ್ರಿಂದ ನಮಗೆ ಯಾವುದೇ ರೀತಿಯ ಲಾಭ ಆಗಲ್ಲ. ಸಚಿವರು ರಾಜೀನಾಮೆ ಕೊಟ್ಟರೆ ಯಾವ ಮಾಧ್ಯಮಗಳಿಗೂ ಯಾವುದೇ ರೀತಿಯ ಲಾಭ ಇಲ್ಲ. ಇನ್ನು ಸಚಿವರು ರಾಜೀನಾಮೆ ಕೊಟ್ಟಿದ್ದಾರೆ ಅಂತ ನಾವು ಕೂಡ ಯಾವುದೇ ಸುದ್ದಿಯನ್ನ ಪ್ರಸಾರ ಮಾಡಿರಲಿಲ್ಲ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.